press the bell icon on the YouTube app and never miss another update. Dear students, in the previous classes we have seen the introduction to the allied angles. There we have applied some new methods for the evaluation of the allied angles. In the today's class, let us come to some problems in your exercise. Under that, find the values of exercise 3.2. Find the values of other five trigonometric functions. Five trigonometric functions. In the following. ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿರ್ತಾನೆ, ಆಮೇಲೆ ಯಾವ ಕ್ವಾಡ್ರಂಟಲ್ಲಿ ಇದೆ ಅಂತ ಹೇಳಿರ್ತಾನೆ. ಅದರ ಬೇಸಿಸ್ ಮೇಲೆ ನಾವು ಫೈಂಡ್ ಔಟ್ ಮಾಡಬೇಕು. Under that, the first problem is cos x is equal to -1/2. X lies in the third quadrant. X lies in the third quadrant. First you have to go for the definition of cos. What is cos? Adjacent by hypotenuse. ಓಕೆ, ಸ್ವಲ್ಪ ತಿಳ್ಕೊಡ್ರಿ. ಇಲ್ಲಿ ಫ್ರಾಕ್ಷನ್ಗೆ ನೆಗೆಟಿವ್ ಸೈನ್ ಇದೆ. This is ನೋಡಿ, ಟ್ರಿಗನೋಮೆಟ್ರಿನಲ್ಲಿ ಮೂರು ಕೂಡ ಡಿಫ್ರೆಂಟೇ. ಆದರೆ ನಾವು ರೆಗ್ಯುಲರ್ ಯೂಶುವಲ್ ಮ್ಯಾಥಮೆಟಿಕ್ಸ್ನಲ್ಲಿ, ದಟ್ ಈಸ್ ಅರ್ಥಮೆಟಿಕ್ನಲ್ಲಿ ನಾವು ತಗೊಳ್ಳೋದಾಯಿತು ಅಂದರೆ ಈ ಮೂರೂ ಕೂಡ ನಮಗೇನಾಗತ್ತೆ, ಒಂದೇ ಆಗತ್ತೆ. ಆದರೆ ಟ್ರಿಗನೋಮೆಟ್ರಿನಲ್ಲಿ ಮೀನಿಂಗೇ ಬೇರೆ ಆಗತ್ತೆ. ಈಗ ನೋಡ್ರಿ, ನಮಗೆ ಒಂದು ಕಾಮನ್ ಆಗಿ ಯೋಚನೆ ಮಾಡೋಣ. ಬಿಗಿನಿಂಗ್ ಕ್ಲಾಸ್ನಲ್ಲೇ ನಾನು ಹೇಳಿದ್ದೆ, ಹೈಪಾಥೆನ್ಯೂಸ್ ಈಸ್ ಆಲ್ವೇಸ್ ಟೇಕನ್ ಟು ಬಿ ಪಾಸಿಟಿವ್. ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು, ಈ ನೆಗೆಟಿವ್ ಸೈನನ್ನು ಯಾವುದಕ್ಕೆ ಅಪ್ಲೈ ಮಾಡಬೇಕು? ನ್ಯೂಮರೇಟ್ರಿಗೆ ಅಪ್ಲೈ ಮಾಡಬೇಕು, ಡಿನಾಮಿನೇಟ್ರಿಗೆ ಅಪ್ಲೈ ಮಾಡಬೇಕು. ನ್ಯೂಮರೇಟರ್ ಅಂದರೆ ಅಡ್ಜಸೆಂಟ್ ಸೈಡ್, ಡಿನಾಮಿನೇಟರ್ ಅಂದರೆ ಹೈಪಾಥೆನ್ಯೂಸ್. ಆದರೆ ಹೈಪಾಥೆನ್ಯೂಸ್ ಏನಾಗಿರುತ್ತೆ, ಯಾವಾಗಲೂ ಕೂಡ ಪಾಸಿಟಿವ್ ಆಗಿರುತ್ತೆ. ಅಂದರೆ ಈ ನೆಗೆಟಿವ್ ಸೈನ್ ಯಾವುದಕ್ಕೆ ಅಪ್ಲೈ ಮಾಡಬೇಕು? ನಾವು ನ್ಯೂಮರೇಟರ್ಗೆ, ಅಂದರೆ ಅಡ್ಜಸೆಂಟ್ ಸೈಡ್ಗೆ ನಾವು ಅಪ್ಲೈ ಮಾಡಬೇಕು. ದಟ್ ಈಸ್ -1/2. ಈಗ ಅಪೋಸ್ ಅಡ್ಜಸೆಂಟ್ ಗೊತ್ತಾಗಿದೆ, ಹೈಪಾಥೆನ್ಯೂಸ್ ಗೊತ್ತಾಗಿದೆ. ನಾವೇನು ಕಂಡು ಹಿಡಿಬೇಕು? ಈಗ ಅಪೋಸಿಟ್ ಸೈಡ್ ಕಂಡು ಹಿಡಿಬೇಕು. ಫಾರ್ ದಟ್ ಯು ಕ್ಯಾನ್ ಕನ್ಸಿಡರ್ ಎ ಟ್ರಯಾಂಗಲ್. This is the angle x. Adjacent is -1, hypotenuse is 2. You have to find the opposite side. Apply the Pythagoras theorem. ಇವನು ಸ್ವಲ್ಪ ಡೈರೆಕ್ಟಾಗಿ ಮಾಡಿರಿ. ಇನ್ನು ಮುಂದೆ ಫಸ್ಟ್ ಪ್ರಾಬ್ಲಮ್ಮು ಡಿಟೇಲಾಗಿ ಹೇಳ್ಕೊಡ್ತೀನಿ. AC² is equal to
AB square plus BC square. 2 square is equal to, we do not know AB, plus what is BC? Minus 1 whole square. 2 square is 4 is equal to AB square plus minus 1 whole square is 1. 4 minus 1 is equal to AB square. So AB square is equal to 3. AB square is equal to 3. AB is equal to plus or minus root 3. Both the values are possible. ಆದರೆ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಬೇಕು, ನೆಗೆಟಿವ್ ವ್ಯಾಲ್ಯೂ ತಗೊಳ್ಬೇಕು ಅನ್ನೋದು ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ? ಈ ಕಂಡೀಷನ್ ಮೇಲೆ, ಕ್ವಾಡ್ರೆಂಟ್ ಮೇಲೆ ಡಿಸೈಡ್ ಆಗುತ್ತೆ. ಏನು ಹೇಳ್ತಾ ಇದ್ದಾನೆ ನೋಡ್ರಿ, ಎಕ್ಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಅಂತಾನೆ. ಎಕ್ಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಅಂದರೆ ಥರ್ಡ್ ಕ್ವಾಡ್ರೆಂಟ್ನಲ್ಲಿ ಟ್ಯಾನು ಮತ್ತು ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಉಳಿದಿರೋ ಎಲ್ಲ ರೇಷಿಯೋಸು ಕೂಡ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಈಗ ನೋಡ್ರಿ, ಅಡ್ಜಸೆಂಟ್ ಸೈಡ್ ಅಂದ್ರೆ ಏನು ಬರುತ್ತೆ? ಕಾಸ್ ಬರುತ್ತೆ. ಹಾಗಿದ್ರೆ ಆಪೋಸಿಟ್ ಸೈಡ್ ಅಂದ್ರೆ ಏನು ಬರಬೇಕು? ಸೈನ್ ಬರಬೇಕು ತಾನೆ. ಸೈನು ಥರ್ಡ್ ಕ್ವಾಡ್ರೆಂಟ್ನಲ್ಲಿ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಸೈನು ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಬಟ್ ಎಕ್ಸ್ ಲೈಸ್ ಇನ್ ದ X lies in the third quadrant. X lies in the third quadrant. Therefore, AB is equal to ಏನಾಯ್ತು? ಮೈನಸ್ ರೂಟ್ 3. ನೋಡಿ, ಪ್ಲಸ್ ಆರ್ ಮೈನಸ್ ತಗೊಳ್ಬೇಕು ನಾವು ಒಂದು ಸ್ಟೆಪ್ಪಲ್ಲಿ. ಅದರಲ್ಲಿ ಯಾವ ವ್ಯಾಲ್ಯೂ ಪಾಸಿಬಲ್ ಇದೆ ಅನ್ನೋದನ್ನು ಬರೀಬೇಕು ನಾವು. ಯಾಕೆ ಎ ಬಿ ನೆಗೆಟಿವ್ ಆಗುತ್ತೆ? ಎ ಬಿ ಅಂದ್ರೇನು? ಆಪೋಸಿಟ್ ಸೈಡ್. ಆಪೋಸಿಟ್ ಸೈಡ್ ಅಂದ್ರೇನು? ಸೈನ್ ಫಂಕ್ಷನ್. ಸೈನ್ ಫಂಕ್ಷನ್ ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಎ ಬಿಯನ್ನು ಏನು ತಗೊಳ್ಬೇಕು? ನೆಗೆಟಿವ್ ತಗೊಳ್ಬೇಕು. ನೋಡಿ, ಎ ಬಿ ಗೊತ್ತಾದ್ಮೇಲೆ ಇನ್ನು ಉಳಿದಿರೋ ಎಲ್ಲ ರೇಷಿಯೋಸನ್ನು ಕೂಡ ನಾವು ಬರೀಬಹುದು. ದೇರ್ಫರ್ ಸೈನ್ ಎಕ್ಸ್ is equal to AB by AC. So what is AB? Minus root 3 by what is AC? 2. Cos x ಆಗಿದೆ, ಅವನೇ ಕೊಟ್ಟಿದ್ದಾನೆ. tan x AB by BC. So what is AB? Minus root 3. What is BC? Minus 1. So that gives you positive plus root 3. Cosecant x is the reciprocal of sin x. AC by AB. What is AC? 2 divided by what is AB? Minus root 3. Or you can also write it as minus 2 by root 3. Secant x AC by BC. What is AC? 2 divided by what is BC? Minus 1. Or you can also write it as minus 2. And finally, cot x. So how do you write cot x? Adjacent BC by opposite AB. What is BC? Minus 1. What is opposite AB? So AB is minus root 3, which is equal to 1 by root 3. So this is how you can calculate the remaining ratios. Now let us go for the second problem of the same kind. Sin x is equal to 3 by 5. X lies in the second quadrant. X lies in the second quadrant. X lies in the second quadrant.
So go for the definition of sin x. What is sin x? Opposite by hypotenuse. ನೋಡಿ ಇಲ್ಲಿ ಎರಡು ಪಾಸಿಟಿವ್ ಇರೋದ್ರಿಂದ ನಮಗೆ ಸಮಸ್ಯೆ ಇಲ್ಲ. ಆದರೆ ಅಪೋಸಿಟ್ ಅಡ್ಜಸೆಂಟು ಇದ್ದಾಗ ಸ್ವಲ್ಪ ಯೋಚನೆ ಮಾಡಬೇಕು ಕ್ವಾಡ್ರಂಟ್ ಮೇಲೆ. ಆಪೋಸಿಟ್ ಬೈ ಹೈಪಾಥೆನ್ಯೂಸ್, ದಟ್ ಈಸ್ 3/5. ನೆಕ್ಸ್ಟ್, ಲೆಟ್ us ಕನ್ಸಿಡರ್ ದ ಟ್ರಯಾಂಗಲ್ ABC. Opposite is 3, hypotenuse is 5. You have to find the adjacent. So AC square is equal to 3 square plus BC square. So what is AC square? 5 square. 25 minus 9 is equal to BC square. BC square is equal to 16. Therefore, BC is equal to plus or minus 4. But X lies in second quadrant. X lies in second quadrant. Therefore, BC is equal to, ಈಗ +4 ತಗೊಳ್ಬೇಕು -4 ತಗೊಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. BC ಅಂದ್ರೆ ಏನು? ಅಡ್ಜಸೆಂಟ್. BC ಅಂದ್ರೆ ಅಡ್ಜಸೆಂಟ್. ಅಡ್ಜಸೆಂಟ್ ಅಂದ್ರೆ ಯಾವುದು? ಕಾಸ್. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಹಾಗಿದ್ರೆ BC ಯ ವ್ಯಾಲ್ಯೂ ಏನು ತಗೊಳ್ಬೇಕು ನಾವು? -4. Now let us define the other ratio. Sin x ಆಯ್ತು. How do you define cos x? BC by AC -4 by what is AC? 5. Tan x AB by BC. What is AB? 3 by -4. Or you can also write it as -3/4. Sin ಆಯ್ತು, cos ಆಯ್ತು, tan ಆಯ್ತು. Cosecant x is AC by AB. So what is AC? 5 by what is AB? 3. Next, secant x. ಬರೆಯೋಣಲ್ಲ. Secant x BC by AC. BC by AC. So what is BC? BC is -4 by AC is 5. Finally, cot x BC by AB. So what is BC? BC is -4, AB is 3. So these are the remaining 5 trigonometric functions. Let us come to the third question. Cot x is equal to 3/4. X lies in the third quadrant. X lies in the third quadrant. ಈಗ ನೋಡ್ರಿ, ಅಪೋಸಿಟ್ ಅಡ್ಜಸೆಂಟು ಎರಡೂ ಇನ್ವಾಲ್ವ್ ಆಗಿದೆ. ತುಂಬಾ ಹುಷಾರಾಗಿ ತಗೊಳ್ಬೇಕು ಇದನ್ನ. ಸೊ ಗೋ ಫಾರ್ ದ ಡೆಫಿನೇಷನ್ ಆಫ್ ಕಾಟ್ ಎಕ್ಸ್ ಫಸ್ಟ್. adjacent by opposite. So what is adjacent? 3. Opposite is 4. ಈಗ ನೋಡ್ರಿ, x lies in the third quadrant ಅಂತಾನೆ.
ಥರ್ಡ್ ಕ್ವಾಡ್ರಂಟು ASTC ರೂಲ್ ಪ್ರಕಾರ ಟ್ಯಾನು ಮತ್ತು ಕಾಟ್ ಮಾತ್ರ ಪಾಸಿಟಿವ್ ಇರ್ತವೆ, ಉಳಿದಿರೋ ಎಲ್ಲ ರೇಷಿಯೋಸು ಕೂಡ ನೆಗೆಟಿವ್ ಇರ್ತವೆ. ಕಾಸ್ ಏನಾಗಿರುತ್ತೆ ಥರ್ಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್ ಇರುತ್ತೆ. ಕಾಸ್ ಅಂದರೆ ಯಾವ ಸೈಡು? ಅಡ್ಜಸೆಂಟ್ ಸೈಡು. ಸೊ ಅಡ್ಜಸೆಂಟ್ ಸೈಡು ನೆಗೆಟಿವ್ ಇರುತ್ತೆ. ಅದೇ ರೀತಿ ಸೈನು ಕೂಡ ಏನಿರುತ್ತೆ ಥರ್ಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್ ಇರುತ್ತೆ. ಸೈನ್ ನೆಗೆಟಿವ್ ಇರುತ್ತೆ ಅಂದರೆ ಸೈನ್ ಅಂದರೆ ಯಾವ ಸೈಡು? ಅಪೋಸಿಟ್ ಸೈಡು. ಅಪೋಸಿಟ್ ಸೈಡು ಕೂಡ ಏನಿರುತ್ತೆ ನೆಗೆಟಿವ್ ಇರುತ್ತೆ. ಅದಕ್ಕೆ ನೋಡ್ರಿ, ಈ ಎರಡಕ್ಕೂ ಕೂಡ ನಾವೇನು ಹಾಕಬೇಕು? ನೆಗೆಟಿವ್ ಸೈನನ್ನು ಹಾಕಬೇಕು. ಟ್ಯಾನು ಕಾಟು ಬಂದಾಗ ಮಾತ್ರ ನೀವು ಕೇರ್ಫುಲ್ ಆಗಿ ಪ್ರಾಬ್ಲಮ್ಸನ್ನು ಮಾಡಬೇಕು. ಬೇರೆ ಇದ್ದಾಗ ಒಂದು ಹೈಪಾಥೆನ್ಯೂಸ್ ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ನೋಡ್ರಿ, ಇಲ್ಲಿ ಎರಡೂ ಕೂಡ ನೆಗೆಟಿವ್ ಆಯಿತು, ಅದಕ್ಕೆ ಮೈನಸ್ ಬೈ ಮೈನಸ್ ಏನಾಗಿದೆ ನಮಗೆ? ಪಾಸಿಟಿವ್ ಆಗಿದೆ. ನೌ ಲೆಟ್ ಅಸ್ ಟೇಕ್ ದ ಟ್ರಯಾಂಗಲ್ ABC. -3 is adjacent, -4 is opposite. AC square is equal to -4 whole square plus -3 whole square. 16 plus 9 is equal to 25. Therefore, AC is equal to 5. ಇಲ್ಲಿ ಒಂದು ಸೂಕ್ಷ್ಮ ಅಬ್ಸರ್ವ್ ಮಾಡ್ರಿ, ನಾನು ಪ್ಲಸ್ ಆರ್ ಮೈನಸ್ ಅನ್ನು ಬರೀಲಿಲ್ಲ. ಯಾಕೆ ಪ್ಲಸ್ ಆರ್ ಮೈನಸ್ ಅನ್ನು ಬರೀಲಿಲ್ಲ? ನಾನು ಫೈಂಡ್ ಔಟ್ ಮಾಡಿದ್ದು ಯಾವುದು? ಹೈಪಾಥೆನ್ಯೂಸ್ ಅನ್ನು. ಹೈಪಾಥೆನ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಿರೋದ್ರಿಂದ ಹೈಪಾಥೆನ್ಯೂಸ್ ಈಸ್ ಆಲ್ವೇಸ್ ಟೇಕನ್ ಟು ಬಿ ಪಾಸಿಟಿವ್. ದಟ್ ಈಸ್ ವೈ ನೋ ನೀಡ್ ಟು ರೈಟ್ ಪ್ಲಸ್ ಆರ್ ಮೈನಸ್. ಸೊ ಯು ಹ್ಯಾವ್ ಟು ಟೇಕ್ ಡೈರೆಕ್ಟ್ಲಿ ಪಾಸಿಟಿವ್. ಸೊ AC ಗೊತ್ತಾಯ್ತು. ಈಗ ರಿಮೈನಿಂಗ್ ರೇಷಿಯೋಸ್ ಅನ್ನು ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ದ sin x AB by AC? AB is -4, AC is 5. What is the cos x? BC by AC. What is BC? -3 by 5. What is the tan x? AB by BC. AB is -4, BC is -3, which is equal to 4 by 3. Cosecant x is AC by AB, 5 by -4. Secant x is AC by BC. What is AC? 5 by BC is -3. Finally, tan x is okay, cot x is already given. So this is about the remaining 5 trigonometric ratios. Now let us come to the fourth problem of the same kind. Cot x is equal to 5 by 12. Is it cot x or cos x? -5 by 12. Cot x is equal to -5 by 12. X lies in the second quadrant. X lies in the second quadrant. Go for the definition of cot x. What is cot x? Adjacent by opposite. Adjacent is 5, opposite is 12. ನೋಡಿ, ನೆಗೆಟಿವ್ ಸೈನ್ ಅನ್ನು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ಬೇಕು ನಾವು. ಇದನ್ನ ಅಬ್ಸರ್ವ್ ಮಾಡ್ರಿ. ಎಕ್ಸ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಯಾವುದು ಪಾಸಿಟಿವ್ ಇರುತ್ತೆ? ಸೈನು ಮತ್ತು ಕೋಸಿಕಂಟು ಮಾತ್ರ ಪಾಸಿಟಿವ್ ಇರುತ್ತೆ. ಸೈನ್ ಪಾಸಿಟಿವ್ ಇರುತ್ತೆ. ಸೈನ್ ಪಾಸಿಟಿವ್ ಇರುತ್ತೆ ಅಂದರೆ ಅಪೋಸಿಟ್ ಸೈಡ್ ಏನು ತಗೊಳ್ಬೇಕು? ಪಾಸಿಟಿವ್ ತಗೊಳ್ಬೇಕು. ಅಪೋಸಿಟ್ ಸೈಡ್ ಏನು ತಗೋಬೇಕು? ಪಾಸಿಟಿವ್ ತಗೊಳ್ಬೇಕು. ಅಡ್ಜಸೆಂಟ್ ಸೈಡ್ ಏನಾಗುತ್ತೆ? ಆಟೋಮೆಟಿಕ್ ಆಗಿ ನೆಗೆಟಿವ್ ಆಗುತ್ತೆ. ಯಾಕೆ? ಕಾಸ್ ಏನಾಗುತ್ತೆ? ನೆಗೆಟಿವ್ ಇರುತ್ತೆ. ಹಾಗಿದ್ರೆ ಅಪೋಸಿಟ್ ಸೈಡ್ ಪಾಸಿಟಿವ್ ತಗೋಬೇಕು, ಅಡ್ಜಸೆಂಟ್ ಸೈಡ್ ನೆಗೆಟಿವ್ ತಗೋಬೇಕು. ದಿಸ್ ನೆಗೆಟಿವ್ ಸೈನ್ ಈಸ್ ಅಪ್ಲಿಕಬಲ್ ಫಾರ್ 5.
ನೋಡಿ, ತಗೊಳ್ಳೋದು ವ್ಯತ್ಯಾಸ ಮಾಡಿದೆ ಅಂದರೆ ಡೆಫಿನೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸೇ ಬೇರೆ ಬೇರೆ ಆಗಿಬಿಡುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ಟ್ರ್ಯಾಂಗಲ್, ರೈಟ್ ಆಂಗಲ್ ಟ್ರ್ಯಾಂಗಲ್. ಎಕ್ಸ್ ಎ ಬಿ ಸಿ, adjacent -5, opposite 12. AC square is equal to, again you are finding hypotenuse, no need of writing plus or minus. 12 square plus -5 whole square, 144 plus 25, that is 169. Therefore AC is equal to 13. Now you have to define the ratios in the same way. Sin x is equal to AB by AC. So what is AB? 12 divided by 13. Cos x is equal to BC by AC. What is BC? -5 divided by 13. Tan x is equal to AB by BC. What is AB? 12 by -5. Cosecant x is equal to, so what is cosecant x? AC by AB. AC is 13 by AB is 12. Secant x is BC by AB. What is BC? -5. So BC by AB, no, AC alvada. AC by AB, AC by secant alla, AC by BC. What is AC? 13 by what is BC? -5. And then sin, cos, tan, cosec, secant, over. These are the remaining 5 trigonometric ratios. So will you do one more problem of the same kind? I think you can do it. Tan x is equal to -5 by 12. X lies in the second quadrant. ಇದನ್ನು ನೀವೇ ಮಾಡ್ಕೊಳ್ಬೋದು, ಸೇಮ್ ಟೈಪ್ ಇದೆ. X lies in the second quadrant. ನೆಕ್ಸ್ಟ್ ಅದು ಮುಗೀತು. ಇನ್ನೊಂದು ಪ್ರಾಬ್ಲಮ್ಗೆ ಬರೋಣ. 6th. Secant x is equal to 13 by 5. X lies in the fourth quadrant. X lies in the fourth quadrant. Okay. Go for the definition of secant x. Hypotenuse by adjacent. Hypotenuse is always positive. X lies in the fourth quadrant, so adjacent is also positive. Go for the right angled triangle. A, B, C, hypotenuse is 13, adjacent is 5. You have to find AB. 13 square is equal to AB square plus 5 square, 169
minus 25 is equal to AB square. AB square is equal to 144. Therefore, AB is equal to, so you are finding opposite. While you are finding opposite or adjacent, you have to introduce plus or minus sign. Plus or minus 12. Okay? Now you have to discuss. Nodri x ellide fourth quadrant allide, but x lies in the fourth quadrant. Therefore, fourth quadrant ಅಲ್ಲಿ opposite side ಅಂದ್ರೆ ಅದು sin ಏನಾಗಿರುತ್ತೆ fourth quadrant ಅಲ್ಲಿ ನೆಗೆಟಿವ್ ಆಗಿರುತ್ತೆ. Therefore, AB is equal to minus 12. Okay? Now let us find the remaining ratios. Secant ಕೊಟ್ಟಿದ್ದಾನ ಅವನು sin ಕಂಡಿದ್ದಾನ. Sin x is equal to AB by AC. So what is AB? Minus 12 divided by 13. Cos x is equal to BC by AC. So what is BC? BC is 5. AC is 13. Tan x is equal to AB by BC. So what is AB? Minus 12. BC is 5. Cosecant x is AC by AB. What is AC? 13. By AB is minus 12. Now finally you have to find cot x, which is equal to BC by AB. So what is BC? 5. And what is AB? Minus 12. So these are the 5 trigonometric ratios. So I hope you have got this concept. So mainly it can make use of the conversion of one trigonometric function into another trigonometric function. SLC ನಲ್ಲೂ ಕೂಡ ಈ ಪ್ರಾಬ್ಲಮ್ಸನ್ನು ಮಾಡಿದ್ದೀರಿ, ನೀವು ಈ ಟೈಪ್ ಪ್ರಾಬ್ಲಮ್ಸನ್ನು ಮಾಡಿದ್ದೀರಿ. ಆದರೆ ಅಲ್ಲಿ ಏನಾಗಿತ್ತು ಅಂದರೆ ರಿಸ್ಟ್ರಿಕ್ಟೆಡ್ ಟು ದ ಫಸ್ಟ್ ಕ್ವಾಡ್ರೆಂಟ್ ಮಾತ್ರ ಮಾಡ್ತಾ ಇದ್ರಿ. ಅಂದರೆ ಫಸ್ಟ್ ಕ್ವಾಡ್ರೆಂಟ್ಗೆ ರಿಸ್ಟ್ರಿಕ್ಟ್ ಆಗೋದು ಅಂದರೆ ಎಲ್ಲ ರೇಷಿಯೋಸು ಕೂಡ ಏನಾಗಿರ್ತಾ ಇತ್ತು, ಅಲ್ಲಿ ಪಾಸಿಟಿವ್ ಆಗಿರ್ತಾ ಇತ್ತು. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ರೇಷಿಯೋಸು ಕೂಡ ಪಾಸಿಟಿವ್ ಆಗ್ತಾ ಇತ್ತು. ಹಾಗಿದ್ರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ತಗೋತಾ ಇರಲಿಲ್ಲ, ನೀವು ಡೈರೆಕ್ಟಾಗಿ ಏನು ತಗೋತಾ ಇದ್ರಿ, ಅಲ್ಲಿ ಪಾಸಿಟಿವ್ ವ್ಯಾಲ್ಯೂವನ್ನು ತಗೋತಾ ಇದ್ರಿ. ಆದರೆ ಅಲೈಡ್ ಆ್ಯಂಗಲ್ಸ್ಗೆ ನಾವು ಎಂಟ್ರ್ ಆದಮೇಲೆ ಅವನು ಫಸ್ಟ್ ಕ್ವಾಡ್ರೆಂಟ್ ಒಂದೇ ಹೇಳಲ್ಲ, ಇಲ್ಲಿ ಬೇರೆ 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 ಕ್ವಾಡ್ರೆಂಟ್ಸ್ಗಳನ್ನ ಹೇಳಿದಾಗ ನಾವಲ್ಲಿ ಪ್ಲಸ್ ಆರ್ ಮೈನಸ್ ತೊಗೊಂಡು ಏನು ಮಾಡಬೇಕಾಗತ್ತೆ, ಫೈನಲ್ ಆಗಿ ಡಿಸೈಡ್ ಮಾಡಬೇಕಾಗತ್ತೆ ವೆದರ್ ಯು ಹ್ಯಾವ್ ಟು ಟೇಕ್ ಪಾಸಿಟಿವ್ ಆರ್ ನೆಗೆಟಿವ್, ಡಿಪೆಂಡಿಂಗ್ ಆನ್ ವೆದರ್ ಎಕ್ಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್. ಇನ್ ದಟ್ ಕ್ವಾಡ್ರೆಂಟ್ ದಟ್ ಪರ್ಟಿಕ್ಯುಲರ್ ರೇಷಿಯೋ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ನಿಮಗೆ ಅಲೈಡ್ ಆ್ಯಂಗಲ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಎಕ್ಸರ್ಸೈಸ್ನಲ್ಲಿ ಇರ್ತಕ್ಕಂಥ ಮೊದಲನೇ ಟೈಪ್ ಇದು. ನೆಕ್ಸ್ಟ್ ಎರಡನೇ ಟೈಪಿಗೆ ಬರ್ತೀನಿ. Okay. Find the values of the following anta ತಗೊಂಡ್ಬಿಡೋಣ. Find the values of the following. Find the values of the following. Under that, first one, sin 31 pi by 3
sine 31 pi by 3, which is equal to sine of, ನೋಡಿ ಡಿಗ್ರಿ ಕನ್ವರ್ಟ್ ಮಾಡಿಬಿಡ್ತೀನಿ, 31 ಇಂಟು ಪೈ ಬೈ 3 ಅಂದರೆ ಎಷ್ಟು, 60 ಡಿಗ್ರಿ. ಕೆಲವು ನೆನ್ಪಿಟ್ಕೋಬೇಕು. ಪೈ ಬೈ 4 ಅಂದರೆ 45, ಪೈ ಬೈ 6 ಅಂದರೆ 30, ಪೈ ಬೈ 3 ಅಂದರೆ 60, ಪೈ ಬೈ 2 ಅಂದರೆ 90, ಪೈ ಅಂದರೆ 180. ಇವನ್ನೆಲ್ಲ ಡೈರೆಕ್ಟಾಗಿ ಯೂಸ್ ಮಾಡೋದು ಕಲ್ತ್ರೆ ಟೈಮ್ ಉಳಿಯುತ್ತೆ. ಸೈನ್ 1860 degree. Okay. Now you can express this angle as a multiple of 90. 20 into 90, 1800 ಆಯ್ತು, plus 60. 1800 plus 60. 20 is even. So sine remains as sine only. ಈಗ ಯಾವ ಕ್ವಾಡ್ರಂಟಲ್ಲಿ ಇದೆ ಅಂತ ಕಂಡುಹಿಡಿಬೇಕು. ಮಲ್ಟಿಪಲ್ 20 ಇದೆ, ಡಿವೈಡ್ n by 4. What is the remainder? Remainder is 0. So what is the remainder rule? 0 remainder ಉಳಿದ್ರೆ ಫಸ್ಟ್ ಕ್ವಾಡ್ರಂಟ್, 1 ಉಳಿದ್ರೆ ಸೆಕೆಂಡ್ ಕ್ವಾಡ್ರಂಟ್, 2 ಉಳಿದ್ರೆ ಥರ್ಡ್ ಕ್ವಾಡ್ರಂಟ್, 3 ಉಳಿದ್ರೆ ಫೋರ್ತ್ ಕ್ವಾಡ್ರಂಟ್. ರಿಮೈಂಡರ್ ಏನು ಉಳಿತಾ ಇದೆ ನನಗೆ? 0 ಉಳಿತಾ ಇದೆ. ಸೊ ರಿಮೈಂಡರ್ 0 ಉಳಿತಾ ಇದೆ ಅಂದರೆ ಎಷ್ಟನೇ ಕ್ವಾಡ್ರಂಟ್? ಫಸ್ಟ್ ಕ್ವಾಡ್ರಂಟ್ನಲ್ಲಿ ಸೈನ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 60? √3/2. ಓಕೆ, ತುಂಬ ಸಿಂಪಲ್ ಪ್ರಾಬ್ಲಮ್ಸ್ ಇದೆ. ನಾವು ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ಮಾಡಿಬಿಟ್ಟಿದ್ದೀವಿ. ಬೇಸಿಕ್ ಪ್ರಾಬ್ಲಮ್ಸ್ಗಳ ಲಿಸ್ಟಲ್ಲೇ ಮಾಡಿಸ್ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್, tan 19 pi by 3. tan 19 pi by 3. Same type conversion. Tan of 19 into what is pi by 3? 60 degree. Tan of 1140 degree. Tan of, ನೋಡಿ 1140 ಅನ್ನು 90 ಇಂದ ಡಿವೈಡ್ ಮಾಡಿದರೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗೊತ್ತಾಗತ್ತೆ. 90 1s 90, 4, 2, 240, 90 2s 180. So what is the remainder? 60 is the remainder. Now you can write it as tan of 12 into 90, 12 into 90 plus 60. 12 is even, so tan remains as tan. ಈಗ ಕ್ವಾಡ್ರಂಟ್ ಕಂಡುಹಿಡಿಯೋಣ. ಕ್ವಾಡ್ರಂಟ್ ಕಂಡುಹಿಡಿಬೇಕು ಅಂದರೆ ಮಲ್ಟಿಪ್ಲೈಯರ್ ಏನಿರುತ್ತೆ ಅದನ್ನು 4 ಇಂದ ಡಿವೈಡ್ ಮಾಡಬೇಕು. 4 3s 12. ವಾಟ್ ಈಸ್ ದ ರಿಮೈಂಡರ್? ರಿಮೈಂಡರ್ ನೋಡಬೇಕು, ಕೋಶಂಟ್ ಅಲ್ಲ. ರಿಮೈಂಡರ್ ನೋಡಬೇಕು. ರಿಮೈಂಡರ್ 0. 0 means first quadrant. In the first quadrant all are positive. So what is the value of tan 60? √3. Next, sine of -11 pi by 3. ಫಸ್ಟ್ ನೆನ್ನೆ ದಿವಸ ಲಾಸ್ಟ್ ರೌಂಡಲ್ಲಿ ಮಾಡಿಸಿದ್ದೀನಿ. ಸೈನ್ ಆಫ್ ಮೈನಸ್ ಥೀಟಾ ಅನ್ನು ಅಪ್ಲೈ ಮಾಡ್ಬೇಕು ನಾವು. ಸೈನ್ ಆಫ್ ಮೈನಸ್ ಥೀಟಾ ಅಂದರೆ ಏನಾಗತ್ತೆ? ಮೈನಸ್ ಸೈನ್ ಥೀಟಾ ಆಗತ್ತೆ. ಮೈನಸ್ ಥೀಟಾ ಅಂದರೆ ಎಷ್ಟನೇ ಕ್ವಾಡ್ರಂಟ್? ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟಲ್ಲಿ ಎಲ್ಲ ರೇಷಿಯೋಸು ಕೂಡ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಮೈನಸ್ ಸೈನ್ ಆಫ್ 11 ಇಂಟು ಅಗೇನ್ ಪೈ ಬೈ 3. ಯಾಕೋ ಇದು ಒಂದೇ ಕೊಟ್ಟಿದ್ದಾನೆ, ಪೈ ಬೈ 3ನೇ ಎಲ್ಲ ಪ್ರಾಬ್ಲಮ್ಸಲ್ಲೂ. 11 into 60 is 660 degree. Now you can write minus sine of 7 into 90, 7 63, plus 30, 630 plus 30 is 660. Minus, ನೋಡಿ
7 ಈಸ್ ಆಡ್. ಇಲ್ಲಿವರೆಗೂ ಎಲ್ಲ ನಮಗೆ ಇವನ್ನೇ ಬಂದಿತ್ತು, ಆದರೆ ಈಗ ಆಡ್ ಬರ್ತಾ ಇದೆ. ಹಾಗಿದ್ರೆ 7 ಆಡ್ ಆಗಿದೆ ಅಂದರೆ ಸೈನ್ ಏನಾಗತ್ತೆ? ಕಾಸ್ ಆಗತ್ತೆ. ಕಾಸ್ 30. ಓಕೆ, ರಿಮೈಂಡರ್ ಕಂಡುಹಿಡಿಯೋಣ. 7 ಆನ್ ಡಿವಿಷನ್ ಬೈ 4 gives the remainder 3. ರಿಮೈಂಡರ್ 3 ಉಳಿದಿದೆ ಅಂದರೆ ರಿಮೈಂಡರ್ ರೂಲ್ ಪ್ರಕಾರ ಎಷ್ಟನೇ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್ ಅಲ್ಲ, ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ನಲ್ಲಿ ಸೈನ್ ಏನಾಗಿರುತ್ತೆ? ಕಾಸ್ ನೋಡಬಾರ್ದು, ಆನ್ಸರ್ ನೋಡಬಾರ್ದು, ಯಾವಾಗಲೂ ಕ್ವಶನ್ ನೋಡಬೇಕು. ಸೈನ್ ಏನಾಗಿರುತ್ತೆ? ನೆಗೆಟಿವ್. ಮೈನಸ್ ಇಂಟು ಮೈನಸ್ ಪ್ಲಸ್. ವಾಟ್ ಈಸ್ ಕಾಸ್ 30? √3/2. ಕಾಸ್ 30 √3/2. Next, cosec of minus 1410. Cosec of minus 1410. Cosec of minus theta is minus cosec theta. Cosec of minus theta is minus cosec theta. Minus of cosec of, yes, 1410 ಅನ್ನು ನಾವು 90 ಇಂದ ಡಿವೈಡ್ ಮಾಡೋಣ. 90 ones 90, 95s 450, 60 is left. 15 into 90 plus 60. 15 is odd. ಹಾಗಿದ್ರೆ ಕೋಸೆಕ್ ಏನಾಗತ್ತೆ? ಸೀಕೆಂಟ್ ಆಗತ್ತೆ. ಹೌದಾ? ಕೋಸೆಕ್ ಏನಾಗತ್ತೆ? ಸೀಕೆಂಟ್ ಆಗತ್ತೆ. 15 ಆನ್ ಡಿವಿಷನ್ ಬೈ 4 gives the remainder 3. Remainder 3 means fourth quadrant. In the fourth quadrant, cosecant is negative. Minus into minus plus. What is secant? 62. I hope you can do one more problem. ನೆನ್ನೆ ದಿವಸ ಮಾಡಿಸಿರ್ಬೋದು ಇದನ್ನು. ಸಿಂಪಲ್ ಪ್ರಾಬ್ಲಮ್ ಇದೆ, ನೀವೇ ಇದನ್ನು ಟ್ರೈ ಮಾಡಿರಿ. ನೋಡಿ, ಇಷ್ಟೇ ಕ್ವಶನ್ಸ್ಗಳು ನಿಮಗೆ ಇದೆ. ಇನ್ನೊಂದು ಬೇಕಿದ್ರೆ ತಗೊಳ್ಳೋಣಂತ. ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಕಾಸ್ ಆಫ್ ಮೈನಸ್ 1710 degree. Cos of minus 1710 degree. First you have to take cos of minus theta. What is cos of minus theta? Fourth quadrant ಅಲ್ಲಿ ಪಾಸಿಟಿವ್ ಆಗಿಬಿಡುತ್ತೆ. 1710 divide 1710 by 90. 90 ones 90, 1, 8, 8, 10, 99s 8, 10. So this is clearly coterminal angle. Cos of, ನೋಡಿ ರಿಮೈಂಡರ್ 0 ಬರ್ತಾ ಇದೆ ಅಂದರೆ ಕೋಟರ್ಮಿನಲ್ ಆಂಗಲ್ ಅದು. 19 into 90 plus 0. So 19 is odd. Cos becomes sine. ನೋಡಿ, ಸೈನ್ 0 ಬಂದಾಗ ಪಾಸಿಟಿವ್ ನೆಗೆಟಿವ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಡೈರೆಕ್ಟ್ ಆಗಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 0? ಸೈನ್ 0 is 0. ಇಷ್ಟು ನಮಗೆ ಈ ಇದರಲ್ಲಿ ಇದೆ. ಇಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳು ನಮಗೆ ಮಿಕ್ಸ್ ಆಗಿದ್ದಾವೆ.
ಓಕೆ. ಸೊ ಎಕ್ಸರ್ಸೈಸ್ ಇನ್ನೊಂದು ಎಕ್ಸರ್ಸೈಸಲ್ಲಿ ಎಲ್ಲ ವೆರೈಟೀಸ್ ಪ್ರಾಬ್ಲಮ್ಸ್ ಮಿಕ್ಸ್ ಆಗಿದ್ದಾವೆ. ಅದನ್ನೊಂದು ಎಕ್ಸರ್ಸೈಸನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.